ಎಲ್ಲರಿಗೂ ಬೆಳಗಿನ ಶುಭೋದಯ. ಎಲ್ಲರೂ ಹೆಂಗದಿರಿ? ನಮ್ಮ ಮನೆಯೊಳಗೆ ಒಂದು ಫಂಕ್ಷನ್ ಐತಿ ನೋಡ್ರಿ, ಅದಕ್ಕಾಗಿ ನಾನು ಊರಿಗೆ ಬಂದೀನಿ, ಅಜ್ಜಿ ಊರಿಗೆ. ಇವತ್ತ ನಮ್ಮ ಮನ್ಯಾಗ ಫಂಕ್ಷನ್ ಐತಿ, ಅದಕ್ಕಾಗಿ ಅಜ್ಜಿ ಅಂತೂ 3:30 ಎಬ್ಸಾಳ. ಅಜ್ಜಿ ಅಂತೂ 3:03ಕ್ಕೆ ಎದ್ದಾಳ, ನಮಗೆ 3:30ಗೆ ಎಬ್ಸಾಳ. ನೀರಿಟ್ಟು ನೀರು ಕಾಯಿಸಿ ಹೇಳ್ರಿ ಟೈಮ್ ಆಗ್ಯದ ಹೇಳ್ರಿ ಅಂದಿದ್ದಕ್ಕೆ ಎದ್ದೀವ್ರಿ. ಎದ್ದು ಬಡ ಎಲ್ಲಾರ್ದು ಸ್ನಾನ ಆಯಿತು. ಎಲ್ಲ ರಾತ್ರಿನೇ ಕಟ್ಟಿಟ್ಟಿದ್ದೇವೆ, ಏನೇನು ಬೇಕು ಸಾಮಾನು ಅದೆಲ್ಲ ಕಟ್ಟಿಟ್ಟಿದ್ದೇವೆ. ಮುಂಜಾನೆ ಒಂದು ಗಾಡಿ ಬಂದಿತ್ತು, ಗಾಡಿ ಒಳಗೆ ಹಾಕ್ಕೊಂಡು ಮುಂದೆ ಒಂದು ಗಾಡಿ ಈಗ ಆಲ್ರೆಡಿ ಹೋಗೈತ್ರಿ. ಅವ್ರು ಹೋಗಿದ್ದ ಬಳಿಕ ಹಿಂದೆ ನಾವು ಇನ್ನೊಂದು ಗಾಡಿ ಬರ್ತೈತ್ರಿ, ದೊಡ್ಡ ಗಾಡಿ. ಆ ಗಾಡಿಯೊಳಗೆ ಎಲ್ಲ ನಾವು ಹಿಂದೆ ಮಂದಿ ಕರ್ಕೊಂಡು ಹೋಗ್ಬೇಕ್ರಿ. ಅವರೆಲ್ಲ ಹೋಗಿಂದ ನಮಗೆ ಸ್ವಲ್ಪ ಫ್ರೀ ಆಗೈತಿ ಟೈಮ್, ನಾವು ರೆಡಿಯಾಗಿ ನಿಂತೀವಿ. ಈಗ ಟೈಮ್ ಸರಿಯಾಗಿ ಒಂದು 7:30-8 ಗಂಟೆ ಆಗಿರ್ಬೋದು ರೀ. ಒಂದು 7:30-8 ಗಂಟೆ ಆಗೈತ್ರಿ. ಏನು ಫಂಕ್ಷನ, ಎಲ್ಲಿ ಹೊಂಟಿವಿ ಅನ್ನೋದು ಹಂಗೆ ನಾನು ನಿಮ್ಗೆ ಮುಂದೆ ವಿಡಿಯೋ ಒಳಗೆ ಹೇಳ್ತೀನಿ ರೀ. ಬರ್ರಿ ಇವತ್ತಿನ ಬ್ಲಾಗ್ ಒಳಗೆ ಏನೇನು ಐತಿ ವಿಶೇಷತೆ ನೋಡೋಣ ಬರ್ರಿ. ಇವತ್ತಿನ ಬ್ಲಾಗ್ ಅಂತೂ ಫುಲ್ ವಿಶೇಷ ಐತ್ರಿ. ಯಾಕಂದ್ರೆ ನಾವು ಇವತ್ತು ನಮ್ಮದೇ ವಿಜಯಪುರ ಜಿಲ್ಲೆಯ ಒಂದು ಪ್ರಸಿದ್ಧ ದೇವಸ್ಥಾನಕ್ಕೆ ಹೊಂಟಿವಿ. ಅಲ್ಲಿ ನಾನ್ ವೆಜ್ ಅಡುಗೆ ಇರ್ತೈತಿ, ಅದಕ್ಕೆ ವೆಜಿಟೇರಿಯನ್ ತಿನ್ನೋರಿಗೆ ಅಂತೇಳಿ ಅಲ್ಲಿ ಮೊಳಕೆ ಕಾಳು ಪಲ್ಯ ಮಾಡಿರ್ತೈತಿ, ಇಲ್ಲಿ ಬದ್ನಿಕಾಯಿ ಪಲ್ಯನೂ ಮಾಡಿರ್ತೈತಿ. ಅಲ್ಲಿ ಅಡ್ವಾನ್ಸಿಗೆ ಹೋಗ್ಯಾರಲ್ಲ ಅವರು ಚಪಾತಿ ಅದು ಎಲ್ಲ ಮಾಡ್ತಾರೆ. ಅಲ್ಲೇ ಪಲ್ಯ ಮಾಡೋದು ಅಂದರೆ ಸುಮ್ಮನೆ ಎಲ್ಲ ಬಾಂಡೆ ಎಲ್ಲ ಭಾಳ ತೊಗೊಂಡು ಹೋಗೋದಾಗ್ತದೆ ಅಂಥೇಳಿ ಮೊಳಕೆ ಕಾಳು ಪಲ್ಯ ಮತ್ತು ಬದ್ನಿಕಾಯಿ ಪಲ್ಯ ಇಲ್ಲೇ ನಾವು ರೆಡಿ ಮಾಡೀವಿ ನೋಡ್ರಿ. ಸಾಂಬಾರ ಚಪಾತಿ ಅಲ್ಲಿ ಅವರು ರೆಡಿ ಮಾಡ್ತೀನಿ ಅಂಥೇಳಿ ಹೋಗ್ಯಾರಿ. ಅಲ್ಲಿ ಇವತ್ತು ಏನು ಫಂಕ್ಷನ್ ಐತಂದ್ರೆ ಒಂದು ಕುರಿ ಮಾಡೋದೈತೆ ನೋಡ್ರಿ. ಈ ಕಡೆ ಎಲ್ಲ ಗೊತ್ತಾ, ಉತ್ತರ ಕರ್ನಾಟಕದ ಕಡೆ ಹರಕೆ ಹೊತ್ಕೊಂಡು ದೇವ್ರಿಗೆ ಹಿಂಗೆ ಹೋಂತ ಮಾಡ್ತೀನಿ ಅಂತ ಹಿಂಗೆಲ್ಲ ಬಿಡ್ಕೊಂಡಿರ್ತಾರಲ್ರಿ. ಹಂಗೆ ನಮ್ಮ ಆಯಿನೂ ಬಿಡ್ಕೊಂಡಿದ್ರಿ. ವಾಗುಬಾಯಿಗೆ ಒಂದು ಹೋಂತ ಮಾಡಿದಿತ್ತು ಮತ್ತು ಒಂದು ನತ್ತು ಹಾಕೋದಿತ್ರಿ. ಹಾಗಾಗಿ ಆ ಹರಕೆ ತೀರ್ಸಾಕತ್ತೇಳಿ ನಾವು ಇವತ್ತು ವಾಗುಬಾಯಿಗೆ ಹೊಂಟೀವಿ ನೋಡ್ರಿ. ಈಗ ಬಡ ರೆಡಿ ಆಗ್ಬೇಕ್ರಿ, ಯಾಕಂದ್ರೆ ಹೋಗೋದು ಟೈಮ್ ಆಗಕತ್ತೈತಿ. ರೆಡಿ ಆದಿ ಭವಾನಿ, ಅಂಬಿಕಾ ರೆಡಿ ಆದಿ? ಅತ್ತಿ ಇದೇನು ಪಲ್ಯ ರೀ? ಅತ್ತಿ ಮಾಮನ್ ಚಸ್ಮಾ ರೀ, ಮಾಮ ಚಸ್ಮಾ ಹೇಳೇನ್ರಿ. ಲಗ್ಸು ಅಲ್ಲಿ ಅರ್ಬಿ ಇಟ್ಟು ಹೋಗ್ಯಾನ್ರಿ. ಹಾಂ ಹೇಳಿ ಹೋಗ್ಯಾನ್ರಿ. ಹಾಂ ಅತ್ತಿ ತಾಡ್ಪತ್ರಿ ಹಾಸ್ಬೇಕ್ರಿ ಗಾಡ್ಯಾಗ. ರಾತ್ರಿ ಲಿಟ್ಟಿ ನೋಡಿ. ಹೌದ್ರಿ. ಸಾಕ್ಬಿಡ್ರಿ. ಎಷ್ಟು ಚಂದ ಮೆಹಂದಿ ತೋರಿಸ್ತಾಳೆ ನೋಡ್ರಿ. ಮೆಹಂದಿ ಹಚ್ಕೊಂತ ಅಂತೇಳಿ ಮೆಹಂದಿ ತೋರ್ಸಾಕತ್ತಾಳ. ಈಗ ನೋಡಿ ಕಿವೇನು ಹಾಕೊಂತ ಕಿವೇನು ತೋರ್ಸಾಕತ್ತಾಳ. ಬಳಿ ಹೆಂಗೆ ತೋರ್ಸೋದು ಬಳಿ ಹಿಂಗನು ಬಳಿ ಹಾಕೊಂಡಾಳ ನೋಡ್ರಿ. ಈಕಿ ಹೊಸ ಡ್ರೆಸ್ ಉಟ್ಟಾಳ್ರಿ ಇವತ್ತು. ರೆಡಿ ಆದ್ರಿ ವೈನಿ? ರೆಡಿ ಆದ್ರಿ? ಹಾಂ ಆಗ ನಾವು ತ್ರೀಗೆ ಎಲ್ಲರೂ ಮುಂದೆ ಹೋಗ್ಯಾರ, ನೀವೇ ಮುಂದೆ. ನೀ ರೆಡಿ ಆದ್ರಿ ಏನ್ರಿ ಮೇಡಮ್? ನೋಡ್ರಿ ನಾನು ರೆಡಿ ಆಗೀನಿ. ಫುಲ್ಲ ಹೆಂಗೆ ಕಾಣಾಕ್ತೀನಿ ಇವತ್ತಿಂದ ಫಂಕ್ಷನ್ ಲುಕ್. ಮೆಹಂದಿ ನೋಡ್ರಿ, ನೇರ್ ಪಾಲಿಸ್, ಸ್ಟಿಕ್ಕರ್. ಆಯ್ತು ಮತ್ತೆ ಮಂದಿ ಕರೆಕ್ಟ್ ಹೋಗ್ಯಾರ. ಏನ್ ತರ್ಬೇಕಾಯಿ ಮತ್ತ? ಹಾ ಆಯ್ತಾ, ಎಲ್ಲಾರ ಕೇಳ ಟಿಂಪುದವನಿಗೆ ಐ ಆಯ್ತಾ ಹೇಳ್ತೀವಯ್ಯ. ಹಾ ಆಯ್ತು ತಗೋ ಹೇಳ್ತೀವಿ. ಉಳ್ಳಾಗಡ್ಡಿ ಎತ್ರಿ, ಉಳ್ಳಾಗಡ್ಡಿ ಎತ್ತ ಮತ್ತು ತಾಡ್ಪತ್ರಿ ಟಿಂಪುದಾಗ ಹಾಚ್ಕೊಂಡು ತೊಗೊಂಬಾತ್ರಿ. ಅವ್ರಿಗೆ ಟಿಂಪುದವ್ರಿಗೆ ಹೇಳತ್ ನೋಡ್ರಿ. ಈ ಕಡೆ ಚಂದ ಬರ್ತದೆ ಕ್ಯಾಮ್ರಾ ಒಳಗೆ ಬೆಳಕ್. ಬಾ ತೆಗಿತೀನಿ. ಉಳ್ಳಾಗಡ್ಡಿ ಹಾಕತ್ತ ಇರಾಕ್ತಿ. ಇವೇನು ಬಾಳ ಉಳ್ಳಾಗಡ್ಡಿ ಅದ್ರಾಗೆ ಒಂದು 4 ತೊಗೊಂಬಾತ. ದಮ್ಮು ನೋಡಿ ತೊಗೊಂಬತ್ರಿ. 4 ಒಂದು 4
ನೀನಾ ಫುಲ್ ಬಾಗ್ಲ ಹಿಡ್ಸಲಾಗೈತಿ ಇಲ್ಲ ನಂಗೇನು ಅನ್ಸಲ್ಲ. ಚಂದ್ರಿಕಾನು ಸರಿಯಾಳ ಹೌದ್ರಿ, ಚಂದ್ರಿಕಾ ಸ್ವರ್ಗ ನೋಡಿ. ಆಯ್ತು ರೀ, ಎಲ್ಲ ಗಾಡಿನೂ ಬಂದೈತೆ, ನಾವು ಎಲ್ಲ ರೆಡಿ ಆದ್ವಿ. ಈಗ ಗಾಡಿ ಪೂಜೆ ಮಾಡಾಕತ್ತೀವಿ ನೋಡ್ರಿ. ಇನ್ನು ಮಂದಿ ಇಷ್ಟು ಬರೋದು ಬಾಕಿ ಐತಿ ನೋಡ್ರಿ. ನನ್ನ ಸೀರೆ ಬ್ಲೂ ಕಲರ, ನಾನು ಮಾರುವಂಥ ಸೀರೆನೇ, ನನ್ನ ಬಳಿ ಇರುವಂಥ ಸೀರೆನೇ ನಾನು ಒಂದು ತೊಗೊಂಡು ವೇರ್ ಮಾಡಿದ್ದೆ. ಆ ಸೀರೆ ಅಂತೂ ಸಖತ್ತಾಗಿ ಕಾಣಾಕ್ತೈತಿ. ಈಗ ಟ್ರೆಂಡಿಂಗ್ ಒಳಗಿರುವಂಥ ಸಾರಿ ಇದು ಮೈಸೂರು ಕ್ರೇಪ್ ಸಿಲ್ಕ್ ಸಾರಿ ಐತಿ. ಪೂಜೆ ಮಾಡಾಕತ್ತೀವಿ ಗಾಡಿಗೆ. ನಮ್ಮ ಅಮ್ಮ ಎಲ್ಲ ಗಾಲಿಗೆ ತೊಳೆದು ಅದಕ್ಕೆ ಅರ್ಶಿನ ಕುಂಕುಮ ಹಚ್ಚಿ ಗಾಡಿ ಪೂಜೆ ಮಾಡಾಕ್ತೀವಿ ರೀ. ಕಾಯಿ ಒಂದು ಒಡಿಬೇಕು. ಹಂಗೆ ಮತ್ತು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಾವು ಗಾಡಿ ಮಾಡ್ಕೊಂಡು ಹೊಂಟಾಗ 4 ಗಾಲಿ ಬಡ್ಡ್ಯಾಗ ಒಂದೊಂದು ನಿಂಬೆ ಹಣ್ಣು ಇಡ್ತೀವಿ. ಅದು ಯಾಕಂತೇಳಿ ನಂಗೆ ಗೊತ್ತಿಲ್ಲ, ಬಟ್ ನಮ್ಮ ಮನ್ಯಾಗ ಯಾವಾಗಲೂ ಇಟ್ಕೋತ ಬಂದ್ರೆ, ಬಟ್ ನಾನು ಯಾವಾಗಲೂ ಇಟ್ಕೋತ ಎಲ್ಲರೂ ಹೋಗೋರು ಬಂದ್ರೆ, ಮನೆಗೆ ಗಾಡಿ ಬಂದ್ರೆ ಪೂಜೆ ಮಾಡಿ, ನಾವು ಮಂತ್ರಾಲಯಕ್ಕೆ ಅದು ಹೋಗ್ತಿರ್ತೀವಲ್ಲ, ಎಲ್ಲ ಟೈಮ್ ನಾವು ಆ ಥರ ಮಾಡಿ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಯಾಕಂತ ಗೊತ್ತಿಲ್ಲ, ಮೇ ಬಿ ಏನೋ ಅದು ಏನಾರ ಬಲಿ ಪಡಿದಿತ್ತಂದ್ರೆ ಅದೇ ಹಿಂಗೆ ಏನೋ ಗೊತ್ತಿಲ್ಲ. ಒಟ್ಟು ಅದು ಯಾರೇ ಗೊತ್ತಿದ್ದವರು ಕಮೆಂಟ್ ಹಾಕ್ರಿ, ನಂಗಂತೂ ಗೊತ್ತಿಲ್ಲ. ಬಟ್ ಅದು ಹಿಂದಿನಿಂದ ಎಲ್ಲರೂ ಮಾಡ್ಕೊಂಬಂದಾರ. ಆ ಕಾರಣದಿಂದಾಗಿ ನಾವು ಪ್ರತಿ ಸಲ ಎಲ್ಲೇ ಹೋಗುವಾಗ ಗಾಡಿ ಪೂಜೆ ಮಾಡಿ ಮತ್ತು 4 ಗಾಲಿಗೆ 4 ನಿಂಬೆಹಣ್ಣಿಟ್ಟು ಗಾಡಿ ಹೇಸಿ ಮುಂದೆ ನಮ್ಮ ಪ್ರಯಾಣ ಸುಖಕರವಾಗಿರಲಿ ಅಂಥೇಳಿ ಕೇಳ್ಕೊಂಡು ಹೋಗ್ತೀವಿ ನೋಡ್ರಿ. ನಿಮ್ಮ ಕಡೆ ಹೆಂಗೆ ಮಾಡ್ತಾರ ಹೇಳ್ರಿ. ನಾವಿವತ್ತು ಎಲ್ಲಿ ಹೊಂಟಿವತ್ತು ಅನ್ನೋದು ನಿಮಗೆ ಮೇ ಬಿ ಆಗಲೇ ಹೇಳಿನಿ ನಾನು. ನಾವೆಲ್ಲ ಗಾಡಿ ಪೂಜೆ ಮುಗಿಸಿ ನಿಂದ್ರದಾಗ ಒಬ್ಬರು ಸ್ವಾಮಿ ಬಂದು ಏನೇನೋ ನುಡಿಯಾಕತ್ತಿದ್ರಿ. ಅದು ಏನು ಅಂಬೋದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿನಿ, ಪೂರ್ತಿ ಕೇಳ್ರಿ. ಅವ್ರು ಏನು ಹೇಳ್ಯಾರ ಅನ್ನೋದು ಕೇಳ್ಕೊರಿ. ಈ ವರ್ಷದ ಭವಿಷ್ಯ ನೋಡ್ದಾರ ನೋಡ್ರಿ. ಅವರು ದೂರ ಇರೋದಿಂತ ನಿಮಗೆ ಏನೂ ಕೇಳಿಸ್ಲಿಲ್ಲ ರೀ, ಯಾಕಂದ್ರೆ ಅದು ಗಜಿಬಿಜಿ ಆಯಿತು. ಈ ಕಡೆ ಹಿಂದೆ ಮಾತಾಡಕತ್ತಿದ್ರು, ಆ ಕಡೆ ಹುಡುಗರು ಅಳ್ಳಾಕತ್ತಿದ್ದು. ಹಾಗಾಗಿ ಕ್ಯಾಮ್ರಾದಾಗ ವಿಡಿಯೋದಾಗ ಅದು ಅವ್ರು ಏನು ಹೇಳ್ಯಾರ ಅನ್ನೋದು ಸರಿಯಾಗಿ ಅರ್ಥ ಆಗಲಿಲ್ಲ ರೀ. ನಾನೇ ರಿಟರ್ನ್ ಕೇಳಿದ್ರೆ ನಂಗೆ ಅರ್ಥ ಆಗಲಿಲ್ಲ ರೀ. ಪಾಪ ನಿಮಗೆಲ್ಲ ಅರ್ಥ ಆಗ್ಬೇಕಂತೇಳಿ ಅದನ್ನು ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡಕತ್ತೀನಿ ರೀ. ಎಲ್ಲರೂ ದೇವ್ರ ನಾಮಸ್ಮರಣೆ ಮಾಡ್ಕೋತ ಹಾಡ್ಕೋತ ಹೊಂಟಿವಿ ನೋಡ್ರಿ. ಗಾಡಿ ಅಂತೂ ಬಿಟ್ಟೈತಿ. ವಾತಾವರಣ ಚಂದ ಐತಿ, ತಂಪೈತಿ. ಗಾಡಿ ನಮ್ಮ ಹಳ್ಳಿ ಕಡೆ ಹಿಂಗೆ ರೀ, ಯಾವಾಗಲೂ ಎಲ್ಲರೇ ದೇವ್ರಿಗೆ ಹೋಗಾಗ ಮಣೂರು ಎಲ್ಲಮ್ಮಗೆ ಹೋಗೋದನ್ನು, ತುಳಜಾಪುರ ಅಂಬಾಭವನಿಗೆ ಹೋಗೋದನ್ನು, ಸೌದತ್ತಿ ಎಲ್ಲಮ್ಮಗೆ ಹೋಗೋದನ್ನು, ಎಲ್ಲೇ ಯಾವುದೇ ನಾವು ದೇವ್ರಿಗೆ ಹೋಗುವಾಗ ನಾವು ಕೂಡ ಹಾಡ್ತೀನಿ. ನಾನು ಹಿಂದೆ ಹಾಡ್ತೀನಿ, ಮುಂದೆ ಹಿಂಗೆ ಫಸ್ಟ್ ಹಾಡ್ತಾರಲ್ಲ ಹಂಗಲ್ಲ, ಹಿಂದೆ ಹಾಡ್ತೀನಿ. ನಮ್ಮ ಅವ್ವದು ಎಲ್ಲರೂ ಹಾಡ್ತಾರೆ ಮುಂದೆ. ನಾನು ಹಿಂದೆ ಅವ್ರು ಹಾಡಿದ್ದ ಹಾಡನ್ನು ಹಾಡ್ತಾರಲ್ಲ ಆ ಥರ ನಾನು ಕೂಡ ಹಾಡ್ತೀನಿ ರೀ. ಈ ಥರ ಎಲ್ಲರೂ ಸೇರಿ ದೇವರ ಸೇವೆ ಮಾಡ್ಕೋತ ತಾಯಿ ನಾಮಸ್ಮರಣೆ ಮಾಡ್ಕೋತ ಹೊಂಟಿವಿ ನೋಡ್ರಿ. ಬಂದೇವ್ರಿ, ನಾವು ಊರ ರೀಚ್ ಆದೇವಿ. ಜಸ್ಟ್ ಒಂದು 20 ಮಿನಿಟ್ಸ್ ಒಳಗೆ ರೀಚ್ ಆದೇವ್ರಿ. ಶಿವಣಗಿಯಿಂದ ದ್ಯಾಬೇರಿ ಜಸ್ಟ್ ಒಂದು 20-25 ಮಿನಿಟ್ಸ್ ಒಳಗೆ ನಾವು ಇಳಿದೇವ್ರಿ. ಆಲ್ರೆಡಿ ಬಂದೆಲ್ಲ ಅವರು ಜಾಗ ಹಿಡಿದಿದ್ರು. ಯಾಕಂದ್ರೆ ಸಿಕ್ಕಾಪಟ್ಟೆ ಜನ ಬರ್ತಾರೆ, ಸಿಕ್ಕಾಪಟ್ಟೆ ಜನ ಬರ್ತಾರೆ. ಅದಕ್ಕೆ ಎಲ್ಲರೂ ಪ್ಲೇಸ್ ಹಿಡಿತಾರತ್ತ. ಆಮೇಲೆ ಲೇಟಾಗಿ ಬಂದ್ರೆ ಪ್ಲೇಸ್ ಸಿಗಲ್ಲಂತ. ಆಮೇಲೆ ಬೈಲ್ ಜಾಗದೊಳಗೆ ನಾವು ಮಾಡಬೇಕಾಗುತ್ತಂತ ಅಡುಗೆ ಅದೆಲ್ಲ. ಹಾಗಾಗಿ ಬೆಳಿಗ್ಗೆ ಬೇಗನೆ ಒಂದು 5:30-6 ಗಂಟೆಗೆ ಅಲ್ಲಿದ್ದು ಮನೆ ಬಿಟ್ಟಾರ ನೋಡ್ರಿ. ಅವರು ಒಂದು 6:30 ತನಕ ಇಲ್ಲೇ ಅದಾರ. ಬಂದು ಇನ್ನೂ ಯಾರೂ ಬಂದಿದ್ದಿಲ್ಲ ಅಂತ ಫಸ್ಟ್ ದೀಡ್ ನಮಸ್ಕಾರ ಹಾಕಿದ್ದೆ. ನಮ್ಮ ಆಯಿ ನಮ್ಮ ಸೌಂದರ್ಯ ಹಂಗೆ ಫಸ್ಟ್ ಮರಿನೂ ಅಲ್ಲಿ ನಮ್ಮದೇ ಬಿದ್ದೈತೆ ಅಂತ ಹೇಳಾಕತ್ತಿದ್ರು ಎಲ್ಲರೂ. ನಮ್ಮ ಆಯಿ ಹೇಳಾಕತ್ತಿದ್ರು. ಬಂದೆಲ್ಲ ದರ್ಶನ ಅದು ಚಂದ ಐತತ್ತ. ನಾವು ಬಂದು ಇಳಿದಕ್ಕೆ ಅವರೆಲ್ಲ ಮುಂಚೆ ಬಂದವರು ಎಲ್ಲ ಅಡುಗೆ ಎಲ್ಲ ಮಾಡಿದ್ರು. ಮಟನ್ ಸಾಂಬಾರು ಅದು ಎಲ್ಲ ರೆಡಿಯಾಗಿತ್ತು. ಮತ್ತು ಚಪಾತಿ ಉಳ್ಳಾರ್ದವ್ರಿಗೆ ಅಂಥೇಳಿ ಚಪಾತಿನೂ ಮಾಡಿದ್ರು. ಪಲ್ಯ ಎಲ್ಲ ಮನೆಗೆ ಮಾಡ್ಕೊಂಬಂದಿವಲ್ರಿ, ಚಪಾತಿ ಕೂಡ ಅವರು ಮಾಡಿದರು. ಹಾಗಾಗಿ ಬಂದ ತಕ್ಷಣ ನಾವು ಬಾನ ತೊಗೊಂಡು ದೇವ್ರ ದರ್ಶನಕ್ಕೆ ಅಂತೇಳಿ ಹೊಂಟೇವಿ ನೋಡ್ರಿ. ಹಂಗೆ ಹೋಗಾಗ ಹಾದ್ಯಾಗ ಕಾಯಿ ತೊಗೋಬೇಕಂತೇಳಿ ನಿಂತೇವ್ರಿ. ಎಲ್ಲರೂ ಕಾಯಿ ಕೇಳಾಕತ್ತಿದ್ದೇವೆ ಹೆಂಗೆ ಅಂಥೇಳಿ. 40 ರೂಪಾಯಿ ಜೋಡಿ. ಮತ್ತು ಎಲ್ಲ ಉದಿನ ಕಡ್ಡಿ ಕರ್ಪೂರ ಹಾಕಿ ಕೊಡಾಕ
50 ರೂಪಾಯಿ ಆಗುತ್ತೆ ಅಂತ ಅವ್ರು ಹೇಳಾಕತ್ತಿದ್ರಿ. ನಮ್ಮವರೆಲ್ಲ ಹಳ್ಳಿ ಜನ ಗೊತ್ತಲ್ರಿ ಹೆಂಗೆ ಅದಾರ ಅಂಥೇಳಿ. ಅದೇ 40 ರೂಪಾಯಿಗೆಲ್ಲ ಹಾಕ್ಕೊಡ್ರಿ, ನಾವು ಭಾಳಷ್ಟು ಜನ ತೊಗೊಳೋರಿದ್ದೀರಿ ಅಂಥೇಳಿ ಹೇಳಾಕತ್ತಿದ್ರಿ. ಬಟ್ ಅವರು ಕೊಡಲಿಲ್ಲ. ಫೈನಲಿ 50 ರೂಪಾಯಿದಂಗೆ ಜೋಡಿ ಎಲ್ಲರೂ ತೊಗೊಂಡು ಬಂದ್ರು ನೋಡ್ರಿ. ಹಂಗೆ ಗುಡಿ ಒಳಗೆ ಬಂದೆವು ನಾವು. ಆಯಿದು ಮುಂಜಾನೆ ಬಂದು ಹೋಗ್ಯಾರ. ಮುಂಜಾನೆ ಈಗ ಹೊಸ ಬಟ್ಟೆಯವ್ರಿಗೆ ಹಾಕ್ಯಾರ ಆಲ್ರೆಡಿ. ಮತ್ತು ಆಮೇಲೆ ಹಾಕಬೇಕು. ಹಾಗೆ ಅಲ್ಲಿ ಸಿಕ್ಕಾಪಟ್ಟೆ ಜನನೂ ನಮಸ್ಕಾರ ಹಾಕಕತ್ತಿದ್ರಿ. ಮತ್ತು ಇನ್ನೊಂದು ಇಲ್ಲಿ ಸ್ಪೆಷಾಲಿಟಿ ಏನಂದ್ರೆ ಹೋಳ್ಗೆ ಬ್ಯಾಳಿಗೆ ಹಾಕಿ ಹೋಳ್ಗೆ ನಾವೇ ಹೋದವರು ಮಾಡ್ಬೇಕಂತೇನಿಲ್ಲ. ಬ್ಯಾಳಿ ಬೆಲ್ಲದ ರೊಕ್ಕ ಕೊಟ್ರಾಯ್ತು. ಬ್ಯಾಳಿ ಬೆಲ್ಲ ಹಿಟ್ಟಿಂದದು ಏನೋ ಒಂದಿಷ್ಟು ಅಂಥೇಳಿ ಅಮೌಂಟ್ ಇರ್ತೈತಿ, ಅಷ್ಟು ಕೊಟ್ರೆ ಅವಾಗಿಂದ ಅವಾಗ ಅವರು ಅಲ್ಲೇ ಹೋಳ್ಗೆ ರೆಡಿ ಮಾಡ್ತಿರ್ತಾರೆ, ಆಲ್ರೆಡಿ ಮಾಡ್ತಿರ್ತಾರೆ, ಮೀಸಲ್ದೆ ಮಾಡ್ತಿರ್ತಾರೆ. ಯಾರು ಬರ್ತಾರೆ ಅವರಿಗೆಲ್ಲ ಮೀಸಲ್ದ ಎಡಿನ ಕೊಡ್ತಾರೆ ರೀ ಅವರು. ಮುಂಜಾನೆ ಬಂದಾಗ ಇವರು ಹೋಳ್ಗಿದು ಮೀಸಲು ಎಡಿ ಕೊಟ್ಟು ಬಂದಾರ. ಈಗ ನಾವು ತೊಗೊಂಡು ಹೋಗ್ತಾ ಇರೋದು ದೈತರದ್ದು ಊಟ. ತಾಯಿ ವಾಗ್ದೇವಿಗೆ ಹೋಳ್ಗೆ ನಡಿತೈತಿ. ತಾಯಿ ವಾಗ್ದೇವಿ ನಾನ್ ವೆಜ್ ತಿನ್ನೋದಿಲ್ಲ, ದೈತರಿಗೆ ಊಟ ಹಾಕ್ಯಾಳಂತ ತಾಯಿ ದೈತ್ರಿಗೆ ಊಟ ಹಾಕ್ಯಾಳಂತ. ಅದಕ್ಕಾಗಿ ಅದನ್ನು ತೊಗೊಂಡೋಗಿವಿ. ಅದು ಗುಡಿ ಒಳಗೆ ಪ್ರವೇಶ ಇರಲ್ಲ, ಅಂದ್ರೆ ಗರ್ಭ ಗುಡಿ ಒಳಗೆ ಪ್ರವೇಶ ಇರೋದಿಲ್ಲ. ಪೂಜಾರಿಗೆ ಹೇಳಿಕೆಸಿಂದ್ರೆ ಅದು ಅಲ್ಲೆಲ್ಲೋ ಸೈಡಿಗೆ, ಅಂದ್ರೆ ನಾವೆಲ್ಲ ಬಂದು ನೋಡಿದಕ್ಕೆ ಪಾಳೆ ಹಚ್ಚಿದ್ರು, ಸಿಕ್ಕಾಪಟ್ಟೆ ಜನ ಪಾಳೆ ಹಚ್ಚಿದ್ರು. ಹಾಗಾಗಿ ನಾವು ಪಾಳ್ಯಕ್ಕೆ ಹಚ್ಚಿದೇವಿ. ನಮ್ಮ ಆಯಿಯದು ಮುಂಜಾನೆ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ರಲ್ಲ, ಅವರು ನೈವೇದ್ಯ ತೊಗೊಂಡು ಬೆಳಿಗ್ಗೆ ಬಂದು ಯಾರ್ಯಾರು ದರ್ಶನ ಮಾಡ್ಕೊಂಡು ಹೋಗಿದ್ರು ಅವ್ರು ನೈವೇದ್ಯ ತೊಗೊಂಡು ನೈವೇದ್ಯ ಕೊಡೋಕೆ ಆ ಕಡೆ ಸಪ್ರೇಟ್ ಹೋದರು. ನಾವು ಈಗ ಯಾರು ಬಂದೀವಿ ಮಧ್ಯಾಹ್ನದಿಂದ, ಅಂದ್ರೆ ಮಧ್ಯಾಹ್ನ ಅಂದ್ರೆ 11:30, 11ಕ್ಕೆ ಅದು ಊರು ಬಿಟ್ಟಿವಿ, 11:30 ಅದು ಇಲ್ಲೇ ಇದೀವಿ. ನಾವು ಆಮೇಲೆ ಯಾರ್ಯಾರು ಬಂದೀವಲ್ಲ ಅವರೆಲ್ಲರೂ ನಾವು ಪಾಳೆ ಹಚ್ಚಿವ್ರಿ. ದೇವರಿಗೆ ನಮಸ್ಕಾರ ಮಾಡಬೇಕು, ದರ್ಶನ ತೊಗೋಬೇಕಂತೇಳಿ. ಪಾಳೆ ಅಂತೂ ಭಾಳ ಐತ್ರಿ ನೋಡ್ರಿ, ಸಿಕ್ಕಾಪಟ್ಟೆ ಪಾಳೆ ಐತಿ. ಈಗ ನಮ್ಮ ಪಾಳೆ ಬತ್ತು ನೋಡ್ರಿ, ನಾವು ದೇವ್ರಿಗೆ ನಮಸ್ಕಾರ ಮಾಡಾಕತ್ತೀವಿ. ನಮ್ಮ ಹುಡುಗಿಯರೆಲ್ಲ ನಮಸ್ಕಾರ ಮಾಡಿ ಬಂದಿರ್ತಾರೆ. ಗದ್ಲು ಭಾಳ ಐತಿ. ಯಾಕೆ ಬರೀ ಶುಕ್ರವಾರ ಇಷ್ಟು ಗದ್ಲತ್ತ, ಇನ್ನೂ ಮಂಗಳವಾರ ಇದಕ್ಕಿಂತ ಜಾಸ್ತಿ ಗದ್ಲಿರ್ತೈತತ್ತ. ಇನ್ನು ಅಮಾವಾಸ್ಯೆ ಹುಣ್ಣಿಮೆ ಅಂತರೂ ಕೇಳೇಬಾರ್ದು, ಅಷ್ಟು ಗದ್ಲಿರ್ತೈತತ್ತ ಹೇಳಾಕತ್ತಿದ್ರಲ್ಲಿ. ನಾವು ಈಗೊಮ್ಮೆ ಅಮಾಸಿಗೆ ಬಂದು ಹೋಗಿವಿ. ಅಂದ್ರೆ ನಾವು ಯಾವಾಗಲೂ ಬರ್ಬೇಕಂದ್ರೆ ನಮ್ದು ಓನ್ ಗಾಡಿ ಐತಲ್ಲ, ನಾವು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬೇಗ ಬಂದುಬಿಡ್ತೀವಿ. ಜಲ್ದಿ ಬಂದು ಜಲ್ದಿನೇ ಹೋಗ್ಬಿಡ್ತೀವಿ. ಲೇಟಾಗಿ ಬರೋದ್ರಿಂದ ಈ ಥರದ ಸಮಸ್ಯೆ ಆಗ್ತೈತಿ. ಭಾಳ ಪಾಳೆ ಇರ್ತೈತಿಲ್ಲ, ಎಲ್ಲರೂ ಅವಾಗ ಬಂದಿರ್ತಾರಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಗ್ತೈತಿ. ನಾವು ಜಲ್ದಿ ಬಂದು ಜಲ್ದಿನೇ ಎಲ್ಲ ಮುಗಿಸ್ಕೊಂಡು ಬರ್ತೀವಿ. ಎಲ್ಲ ದರ್ಶನ ಮುಗಿಸ್ಕೊಂಡು ನಾವು ವಾಪಸ್ ನಮ್ದೇನು ಜಾಗ ಐತಲ್ಲ, ನಮಗಂತೇಳಿ ಎಲ್ಲಿ ಜಾಗ ಹಿಡ್ದಾರಲ್ಲ ಆ ಸ್ಥಳಕ್ಕೆ ಬಂದೇವ್ರಿ ನಾವು. ಬರ್ನ ಹಾಗೆ ಆಯೇರಿ ಅದು ಎಲ್ಲ ಮಾಡಿದ್ರಿ. ಸೀರೆ ಅದು ಉಡ್ಸೋದು, ಅರ್ಬಿ ಅದು ಉಡ್ಸೋದು ಇರ್ತದಲ್ರಿ, ಆಯೇರಿ ಎಲ್ಲ ಮಾಡಿದ್ರು. ಆಯೇರಿ ಆದ ತಕ್ಷಣ ಇಬ್ಬರು ಪೂಜಾರಿಗೆ ಹೋಗಿ ಊಟ ಮಾಡಿಸಿ ಹಂಗೆ ಮಂದಿನೂ ಎಲ್ಲ ಊಟಕ್ಕೆ ಕೂತ್ರು ನೋಡ್ರಿ. ಇದು ಇವತ್ತಿನ ನನ್ನ ವ್ಲಾಗ್ ವಿಡಿಯೋ ಆಗಿತ್ತು. ನಿಮ್ಗೆಲ್ಲರಿಗೂ ಇಷ್ಟ ಆಗ್ಯದ ಅಂಥೇಳಿ ಭಾವಿಸ್ತೀನಿ. ನೀವು ಹಿಂಗೆ ಸಪೋರ್ಟ್ ಮಾಡಿರಿ. ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ.